ಮೊದಲನೆಯ ಪ್ರಶ್ನೆ, ಯಾವ ಎಲೆ ರಸವು ಗ್ಯಾಸ್ ಸಮಸ್ಯೆಯನ್ನು ತ್ವರಿತವಾಗಿ ನಿವಾರಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಕರಿಬೇವು, ಆಪ್ಷನ್ ಬಿ ಪುದೀನ, ಆಪ್ಷನ್ ಸಿ ವೀಳ್ಯದೆಲೆ, ಆಪ್ಷನ್ ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪುದೀನ ಎಲೆಯ ರಸವು ಗ್ಯಾಸ್ ಸಮಸ್ಯೆಯನ್ನು ತ್ವರಿತವಾಗಿ ನಿವಾರಿಸಲು ಸಹಾಯ ಮಾಡುತ್ತದೆ. ಎರಡನೆಯ ಪ್ರಶ್ನೆ, ರಕ್ತವನ್ನು ಶೋಧಿಸಿ ತ್ಯಾಜ್ಯವನ್ನು ಹೊರಹಾಕುವ ಪ್ರಮುಖ ಅಂಗ ಯಾವುದು? ಆಪ್ಷನ್ ಎ ಕಣ್ಣು, ಆಪ್ಷನ್ ಬಿ ಕಿವಿ, ಆಪ್ಷನ್ ಸಿ ಮೂತ್ರಪಿಂಡ, ಆಪ್ಷನ್ ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತವನ್ನು ಶೋಧಿಸಿ ತ್ಯಾಜ್ಯವನ್ನು ಹೊರಹಾಕುವ ಪ್ರಮುಖ ಅಂಗ ಮೂತ್ರಪಿಂಡ. ಮೂರನೆಯ ಪ್ರಶ್ನೆ, ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಾದರೆ ಯಾವ ಭಾಗ ದುರ್ಬಲವಾಗುತ್ತದೆ? ಆಪ್ಷನ್ ಎ ಕಣ್ಣು, ಆಪ್ಷನ್ ಬಿ ಕೂದಲು, ಆಪ್ಷನ್ ಸಿ ಚರ್ಮ, ಆಪ್ಷನ್ ಡಿ ಮೂಳೆಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಾದರೆ ಮೂಳೆಗಳು ದುರ್ಬಲವಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಮಾನವ ದೇಹದ ಯಾವ ಅಂಗ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಕಾಮಾಲೆ ಉಂಟಾಗಬಹುದು? ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಕಾಮಾಲೆ ಉಂಟಾಗುತ್ತದೆ. ಐದನೆಯ ಪ್ರಶ್ನೆ, ಜೇನುನೊಣಗಳು ಪರಸ್ಪರ ಸಂಪರ್ಕಕ್ಕೆ ಮುಖ್ಯವಾಗಿ ಏನನ್ನು ಬಳಸುತ್ತದೆ? ಆಪ್ಷನ್ ಎ ಹಾಡು, ಆಪ್ಷನ್ ಬಿ ನೃತ್ಯ, ಆಪ್ಷನ್ ಸಿ ಕೂಗು, ಆಪ್ಷನ್ ಡಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುನೊಣಗಳು ಪರಸ್ಪರ ಸಂಪರ್ಕಕ್ಕೆ ಮುಖ್ಯವಾಗಿ ನೃತ್ಯ ಬಳಸುತ್ತದೆ. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಏಲಕ್ಕಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ರಾಜ್ಯದಲ್ಲಿ ಏಲಕ್ಕಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಏಳನೆಯ ಪ್ರಶ್ನೆ, ವಿಶ್ವದ ಅತಿ ಹೆಚ್ಚು ಕಾಗದ ಉತ್ಪಾದನೆ ಮಾಡುವ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದನೆ ಮಾಡಲಾಗುತ್ತದೆ. ಎಂಟನೆಯ ಪ್ರಶ್ನೆ, ಮೂತ್ರಪಿಂಡಗಳನ್ನು ಸ್ವಚ್ಛವಾಗಿಡಲು ಯಾವ ಆಹಾರ ಪ್ರಯೋಜನಕಾರಿ? ಆಪ್ಷನ್ ಎ ಸೋಡಾ, ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಸಿ ಸೋಯಾಬೀನ್, ಆಪ್ಷನ್ ಡಿ ಬೆಳ್ಳುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಮೂತ್ರಪಿಂಡಗಳನ್ನು ಸ್ವಚ್ಛವಾಗಿಡಲು ಕಲ್ಲಂಗಡಿ ಹಣ್ಣು ಮತ್ತು ಬೆಳ್ಳುಳ್ಳಿ ಹೆಚ್ಚು ಪ್ರಯೋಜನಕಾರಿ. ಒಂಬತ್ತನೇ ಪ್ರಶ್ನೆ, ಯಾವ ಪ್ರಾಣಿ ತನ್ನ ನಾಲಿಗೆಯನ್ನು ಹೊರಗೆ ಚಾಚಲು ಸಾಧ್ಯವಿಲ್ಲ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಮೊಲ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ಹಾವು. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸಳೆ ತನ್ನ ನಾಲಿಗೆಯನ್ನು ಹೊರಗೆ ಚಾಚಲು ಸಾಧ್ಯವಿಲ್ಲ. ಹತ್ತನೆಯ ಪ್ರಶ್ನೆ, ಯಾವ ಆಹಾರ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಅಣಬೆ, ಆಪ್ಷನ್ ಡಿ ಒಣದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಬೆಳ್ಳುಳ್ಳಿ ಮತ್ತು ಒಣದ್ರಾಕ್ಷಿ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. 11ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ನದಿ ದ್ವೀಪವಾದ ಮಜುಲಿ ಯಾವ ನದಿಯಲ್ಲಿದೆ? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ, ಆಪ್ಷನ್ ಸಿ ಗೋದಾವರಿ ನದಿ, ಆಪ್ಷನ್ ಡಿ ಮಹಾನದಿ.
ಸರಿಯಾದ ಉತ್ತರ ಆಪ್ಷನ್ ಬಿ. ಭಾರತದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಬ್ರಹ್ಮಪುತ್ರ ನದಿಯಲ್ಲಿದೆ. 12ನೇ ಪ್ರಶ್ನೆ, ನಿದ್ರೆಯ ಸಮಯದಲ್ಲಿ ಯಾವ ಇಂದ್ರಿಯವು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿರುತ್ತದೆ? ಆಪ್ಷನ್ ಎ ಕಣ್ಣು, ಆಪ್ಷನ್ ಬಿ ನಾಲಿಗೆ, ಆಪ್ಷನ್ ಸಿ ಕಿವಿ, ಆಪ್ಷನ್ ಡಿ ಮೂಗು. ಸರಿಯಾದ ಉತ್ತರ ಆಪ್ಷನ್ ಸಿ. ನಿದ್ರೆಯ ಸಮಯದಲ್ಲಿ ಕಿವಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿರುತ್ತದೆ. 13ನೇ ಪ್ರಶ್ನೆ, ಯಾವ ಪಕ್ಷಿ ತನ್ನ ತಲೆಯನ್ನು ಸುಮಾರು 270 ಡಿಗ್ರಿಯವರೆಗೆ ತಿರುಗಿಸಬಲ್ಲದು? ಆಪ್ಷನ್ ಎ ಗೂಬೆ, ಆಪ್ಷನ್ ಬಿ ಕಾಗೆ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಗಿಡುಗ. ಸರಿಯಾದ ಉತ್ತರ ಆಪ್ಷನ್ ಎ. ಗೂಬೆ ತನ್ನ ತಲೆಯನ್ನು ಸುಮಾರು 270 ಡಿಗ್ರಿಯವರೆಗೆ ತಿರುಗಿಸಬಲ್ಲದು. 14ನೇ ಪ್ರಶ್ನೆ, ಕುಂಬಳಕಾಯಿ ಯಾವ ವಿಟಮಿನ್ನ ಉತ್ತಮ ಆಹಾರ ಮೂಲವಾಗಿದೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಕುಂಬಳಕಾಯಿ ವಿಟಮಿನ್ ಎನ ಉತ್ತಮ ಆಹಾರ ಮೂಲವಾಗಿದೆ. 15ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ದಿನಕ್ಕೆ ಎಷ್ಟು ಕಪ್ ಚಹಾ ಕುಡಿಯುವುದು ಸುರಕ್ಷಿತ? ಆಪ್ಷನ್ ಎ 3 ಕಪ್, ಆಪ್ಷನ್ ಬಿ 2 ಕಪ್, ಆಪ್ಷನ್ ಸಿ 4 ಕಪ್, ಆಪ್ಷನ್ ಡಿ 5 ಕಪ್. ಸರಿಯಾದ ಉತ್ತರ ಆಪ್ಷನ್ ಬಿ. ಒಬ್ಬ ವ್ಯಕ್ತಿಯು ದಿನಕ್ಕೆ 2 ಕಪ್ ಚಹಾ ಕುಡಿಯುವುದು ಸುರಕ್ಷಿತ. 16ನೇ ಪ್ರಶ್ನೆ, ಗುಲಾಬಿ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಜೈಪುರ, ಆಪ್ಷನ್ ಬಿ ನಾಗ್ಪುರ, ಆಪ್ಷನ್ ಸಿ ಉದಯಪುರ, ಆಪ್ಷನ್ ಡಿ ಜೋಧಾಪುರ. ಸರಿಯಾದ ಉತ್ತರ ಆಪ್ಷನ್ ಎ. ಗುಲಾಬಿ ನಗರ ಎಂದು ಜೈಪುರ ನಗರವನ್ನು ಕರೆಯಲಾಗುತ್ತದೆ. 17ನೇ ಪ್ರಶ್ನೆ, ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯಲ್ಪಡುವ ಪ್ರದೇಶ ಯಾವುದು? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಜಮ್ಮು ಕಾಶ್ಮೀರ. ಸರಿಯಾದ ಉತ್ತರ ಆಪ್ಷನ್ ಡಿ. ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯಲ್ಪಡುವ ಪ್ರದೇಶ ಜಮ್ಮು ಕಾಶ್ಮೀರ. 18ನೇ ಪ್ರಶ್ನೆ, ಮ್ಯಾಗಿ ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಬೊಜ್ಜು, ಆಪ್ಷನ್ ಸಿ ಹೈ ಬಿಪಿ, ಆಪ್ಷನ್ ಡಿ ಕಾಮಾಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಮ್ಯಾಗಿ ತಿನ್ನುವುದರಿಂದ ಬೊಜ್ಜು ಮತ್ತು ಹೈ ಬಿಪಿ ಸಮಸ್ಯೆ ಉಂಟಾಗುತ್ತದೆ. 19ನೇ ಪ್ರಶ್ನೆ, ಮನೆಯಲ್ಲಿ ಗಂಡಸರು ಪೂಜೆ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ ಮಂಗಳಕರ, ಆಪ್ಷನ್ ಬಿ ಅನಾರೋಗ್ಯ, ಆಪ್ಷನ್ ಸಿ ಧನಲಾಭ, ಆಪ್ಷನ್ ಡಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ. ಮನೆಯಲ್ಲಿ ಗಂಡಸರು ಪೂಜೆ ಮಾಡಿದರೆ ಮಂಗಳಕರ. 20ನೇ ಪ್ರಶ್ನೆ, ಯಾವ ಹಣ್ಣನ್ನು ಪ್ರತಿದಿನ ತಿಂದರೆ ಹೃದಯಾಘಾತವಾಗುವುದಿಲ್ಲ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ. ಸೇಬು ಹಣ್ಣು ಪ್ರತಿದಿನ ತಿಂದರೆ ಹೃದಯಾಘಾತವಾಗುವುದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.